ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ ನೋಡಿ, ಶಕುನಗಳಲ್ಲಿ ನಾವು ಪ್ರಥಮವಾಗಿ ನೋಡುವುದು ಹಲ್ಲಿ ಶಕುನ. ನೋಡಿ, ಯಾರ ಮನೆಗಳಲ್ಲಿ ಹಲ್ಲಿ ವಾಸ ಮಾಡ್ತಾ ಇರ್ತವೋ ಅಥವಾ ಹಲ್ಲಿಗಳು ಬಹಳ ಅವ್ರ ಮನೆಗಳಲ್ಲಿ ಬಹಳ ಹಲ್ಲಿಗಳು ಕಾಣ್ತಾ ಇರ್ತವೋ ಅದು ಕೆಟ್ಟದಾಗಿ ನೀವು ಪರಿವರ್ತನೆಗೆ ತಗೋಬೇಡಿ. ಶುಭ ಕಾರ್ಯಗಳಲ್ಲಿ ಅಥವಾ ಹಣಕಾಸಿನ ಕೆಲಸ ಕಾರ್ಯಗಳಲ್ಲಿ ಅಥವಾ ವ್ಯಾಪಾರ ವ್ಯವಹಾರ ಮಾಡುವಂತಹ ವಿಚಾರಗಳಲ್ಲಿ ಅಥವಾ ಪೂಜೆ ಮಾಡುವಂತಹ ಸಂದರ್ಭಗಳಲ್ಲಿ ಏನಾದರೂ ಹಲ್ಲಿಗಳು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕುಂತು ಲೊಚಗುಟ್ಟಿದ್ರೆ ಅದು ಅದೃಷ್ಟದ ಯೋಗನೇ, ಅದು ಒಳ್ಳೆಯ ಶಕುನನೇ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ಹಲ್ಲಿನ ನಾವು ಮಹಾಲಕ್ಷ್ಮಿಗೂ ಹೋಲಿಸ್ತೇವೆ. ಹಲ್ಲಿ ಇದ್ದಂಥ ಜಾಗದಲ್ಲಿ ಮಹಾಲಕ್ಷ್ಮಿ ಸ್ವರೂಪಳಾಗಿ ನಿಂತಿರ್ತಾಳೆ ಅಂತ ಹೇಳ್ತಾರೆ. ಅಲ್ಲಿ ಲಕ್ಷ್ಮಿ ತಾಂಡವ ಆಡ್ತಾ ಇರ್ತಾಳೆ, ಹಣಕಾಸು ಚೆನ್ನಾಗಿರ್ತದೆ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಾರೆ ಆ ಕುಟುಂಬದವರು ಅಂತ ಹೇಳ್ತೀವಿ. ಎಲ್ಲಿ? ಹಲ್ಲಿಗಳು ವಾಸ ಮಾಡುವಂತಹ ಸ್ಥಳಗಳಲ್ಲಿ. ನಿಮ್ಮ ಮನೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿದಿನ ಹಲ್ಲಿಗಳನ್ನ ನೀವು ನೋಡ್ತಾನೆ ಇರ್ತೀರ. ಇದ್ದಕ್ಕಿದ್ದಂಗೆ ವಾರಾಂಗಟ್ಲೆ ಕಳೆದ್ರು ಕೂಡ ಒಂದು ಹಲ್ಲಿಗಳು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇಲ್ಲ, ಒಂದು ಜಾಗದಲ್ಲೂ ಅದು ಕಾಣ್ತಾ ಇಲ್ಲ, ಅದ್ರ ಗೋಜು ಕೂಡ ನಿಮಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೋ ದರಿದ್ರತನ ಶುರು ಆಗ್ತಾ ಇದೆ. ದರಿದ್ರತನ ಇರುವಂತ ಜಾಗದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡುವುದಿಲ್ಲ. ನೆಗೆಟಿವ್ ಎನರ್ಜಿಗಳು ಇರುವಂತ ಜಾಗದಲ್ಲಿ, ಅಗೋಚರ ತಾಂತ್ರಿಕ ಶಕ್ತಿ ಬರುವಂತ ಜಾಗದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡುವುದಿಲ್ಲ. ಇದ್ದಕ್ಕಿದ್ದಂಗೆ ಪ್ರಾಣಿಗಳ ರೂಪದಲ್ಲಿ ಅಥವಾ ಪಕ್ಷಿಗಳ ರೂಪದಲ್ಲಿ ಅಥವಾ ಜಂತುಗಳ ರೂಪದಲ್ಲಿ ಮನೆಯಿಂದ ಹೊರ ನಡೀತಾಳೆ ಅನ್ನೋದು ವಾಡಿಕೆ. ಹಾಗೇನಾದ್ರೂ ಹೊರ ನಡೆದರೆ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಧನಾನಿ ಆಗ್ತದೆ, ಧನಪ್ರಾಪ್ತಿ ಯೋಗ ದೂರ ಆಗ್ತದೆ, ಸಾಲದ ಸುಳಿಗೆ ಹೋಗ್ತೀರಾ. ಅದು ಒಂದು ನಕಾರಾತ್ಮಕ ಶಕ್ತಿನೇ. ನಿಮ್ಮ ಚೌಕಟ್ಟಲ್ಲಿ ಬದುಕಿದ್ರು ಕೂಡ ಎಲ್ಲನೂ ನಷ್ಟ ಮಾಡ್ಕೊತಾ ಇದ್ದೀರಾ. ಆದಷ್ಟು ಬೇಗ ಈ ರೀತಿಯಲ್ಲಾಗಿದ್ರು ಕೂಡ ಶಕುನಗಳ ಮುಖಾಂತರ ನಿಮಗೆ ಸೂಚನೆ ಕಾಣ್ತದೆ. ಆದಷ್ಟು ಬೇಗ ನೀವು ಎಚ್ಚರಿಕೆಗೊಳ್ಳಿ. ಇನ್ನು ಈ ಮನೆಗಳಲ್ಲಿ ಕೆಟ್ಟ ಶಕ್ತಿಯ ಆಗಮನಕ್ಕೆ ವಿಶೇಷವಾಗಿರುವಂತ ಇನ್ನೊಂದು ಅರ್ಥ ಅಂತ ಹೇಳಿದ್ರೆ ವೀಕ್ಷಕರೇ, ನೀವು ಮನೆಯಲ್ಲಿರುವಂತಹ ಏನು ಉಳಿಸಿರ್ತೀರ ಅನ್ನ, ಮನೆಯಲ್ಲಿ ಅಡಿಗೆ ಮಾಡಿ ಉಳಿಸಿರುವಂತಹ ಅನ್ನ ಅಥವಾ ನೀವು ಪ್ರಥಮವಾಗಿ ಯಾರಿಗಾದ್ರೂ ದಾನವಾಗಿ ಕೊಡಬೇಕು ಅಥವಾ ಏನೋ ವ್ರತ ನಿಯಮ ಮಾಡಬೇಕು ಅಂತ ತಿಳ್ಕೊಂಡು ಅನ್ನನ ಪ್ರಾಣಿ ಪಕ್ಷಿಗಳಿಗೆ ನಾವು ಹಾಕ್ತೀವಿ. ಆ ಪ್ರಾಣಿ ಪಕ್ಷಿಗಳಿಗೆ ನೀವೇನಾದ್ರೂ ನಿಮ್ಮ ಮೇಲ್ಛಾವಣಿ ಮೇಲೆ ಅಥವಾ ನಿಮ್ಮ ಮನೆಯ ಮುಂದೆ ಹಾಕಿದಾಗ ನೀವು 1 ದಿನ ಸರಿ 2 ದಿನ ಸೇರಿ ಕೂಡ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಅನ್ನದ ಮೂಸು ಕೂಡ ನೋಡದೆ ಆ ಅನ್ನ ಒಣಗಿ ಹೋಗಿದ್ರೆ ಅವಾಗಲೂ ಕೂಡ ಏನಾಗ್ತದೆ, ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿಗಳ ಪ್ರವೇಶವಾಗಿದೆ ಅಂತ ಅರ್ಥ. ಯಾಕೆಂದ್ರೆ ನಾವು ಶಾಸ್ತ್ರಬದ್ಧವಾಗಿ ತಿಳ್ಕೊಂಡಿರ್ತೀವಿ, ಪ್ರಾಣಿ ಪಕ್ಷಿಗಳಿಗೆ ಯಾವುದೋ ಒಂದು ಪಾಸಿಟಿವಿಟಿ ಇರುತ್ತಂತೆ, ಮುಂದೆ ಯಾವ ಗಂಡಾಂತರ ಆಗ್ತದೆ ಅಂತ ಅವರು ಫಸ್ಟೇ ತಿಳ್ಕೊಂಡಿರ್ತಾವಂತೆ. ಈ ಪ್ರಳಯದ ಸೂಚನೆ ಅಥವಾ ಏನಪ್ಪಾ ಒಂದು ಅಪಾಯ ಬರುವಂತಹ ಸೂಚನೆಗಳು, ಗಂಡಾಂತರ ಬರುವಂತಹ ಸೂಚನೆಗಳು ಏನಾದರೂ ಪ್ರಾಣಿ ಪಕ್ಷಿಗಳಿಗೆ ಗೊತ್ತಿದ್ರೆ ಆ ಜಾಗಕ್ಕೆ ಅದು ಹೋಗೋದಿಲ್ವಂತೆ, ಆದಷ್ಟು ಬೇಗ ಎಚ್ಚರಿಕೆಗೊಂಡು ದೂರ ಆಗ್ತಾವಂತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಏನಾದರೂ ಗಂಡಾಂತರಗಳು, ಪ್ರಯೋಗಗಳು, ತೊಂದರೆ ತಾಪತ್ರಗಳು, ನೆಗೆಟಿವ್ ಎನರ್ಜಿಗಳಿದ್ರೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಫಲಹಾರದ ಮೇಲೆ ಪ್ರಾಣಿ ಪಕ್ಷಿಗಳ ದೃಷ್ಟಿ ಬೀಳೋದಿಲ್ಲ. ಅವಾಗಲೂ ಕೂಡ ನೀವು ಎಚ್ಚೆತ್ಕೋಬೇಕು. ಅನ್ನ ಒಣಗ್ತಾ ಇದೆ ಅಂದ್ರೆ ಸಮಸ್ಯೆ ಇದೆ ಅಂತ ಅರ್ಥ ಮನೆಗಳಲ್ಲಿ. ಇನ್ನು ಕೂಡ ಮನೆಯಲ್ಲಿ ನಾವು ವಿಶೇಷವಾಗಿ ಕೆಲವೊಂದು ದೈವ ಗಿಡಗಳನ್ನ ಪೂಜೆ ಮಾಡ್ತಾ ಇರ್ತೀವಿ. ತುಳಸಿ ಗಿಡನೋ ಅಥವಾ ಅಲವೇರಾ ಗಿಡನೋ ಅಥವಾ ಅಮೃತ ಬೆಳ್ಳಿನೋ, ಇಂತಹ ಏನಿದೆ ದೈವ ಗಿಡಗಳನ್ನ ನಾವು ಪೂಜೆ ಪುನಸ್ಕಾರಗಳ ಮುಖಾಂತರ ಪ್ರತಿದಿನ ಪೂಜೆ ಮಾಡ್ತಾ ಇರ್ತೀವಿ, ಒಂದು ಧನ ಪ್ರಾಪ್ತಿ ಆಗಬೇಕು ಅಂತ. ಅಂತಹ ಗಿಡಗಳು, ದೈವ ಗಿಡಗಳು ಇದ್ದಕ್ಕಿದ್ದಂಗೆ ಒಣಗಿ ಹೋಗೋದು ಅಥವಾ ಸತ್ತು ಹೋಗೋದು, ಅದನ್ನು ಕೂಡ ನಕಾರಾತ್ಮಕ ಶಕ್ತಿಗಳ ಪ್ರವೇಶ. ಯಾವುದು ಅಂಟು ಮುಂಟು ಶಾಪ ಕರ್ಮ ತಾಕಿದೆ ಅದನ್ನು ಕೂಡ ನಿಮಗೆ ಮುನ್ಸೂಚನೆ ಆಗ್ತದೆ. ಅವಾಗಲೂ ನೀವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಇನ್ನು ಮನೆಯಲ್ಲಿ ವಿಷಜಂತುಗಳು ಕಾಣ್ತಾ ಇರ್ತವೆ, ಅವಾಗವಾಗ ವಿಷಜಂತು ಹುಳುಗಳು ಕಾಣ್ತಾ ಇದ್ರು ಕೂಡ, ವಿಷಪೂರಿತ ಆದಂತಹ ಒಂದು ಹುಳುಗಳು ನಿಮ್ಮ ಮನೆಯಲ್ಲಿ ಕಾಣ್ತಾ ಇದ್ರೆ ಅದನ್ನು ಕೂಡ ಏನೋ ಒಂದು ಶಾಪಗ್ರಸ್ತ ಯೋಗ ಅಂಟ್ತಾ ಇದೆ, ಯಾವುದೋ ಒಂದು ಸಮಸ್ಯೆ ಗಂಡಾಂತರಗಳು ನಿಮಗೆ ಕಾಡ್ತಾ ಇರ್ತದೆ, ನೆಗೆಟಿವ್ ಎನರ್ಜಿಗಳ ಪ್ರಯೋಗ ಆಗ್ತದೆ ಅಂತ ಆದಷ್ಟು ಬೇಗ ಅದಕ್ಕೂ ನೀವು ಎಚ್ಚರಿಕೆಗೊಳ್ಳಬೇಕಾಗ್ತದೆ. ಅದನ್ನು ಕೂಡ ಒಂದು ನೆಗೆಟಿವ್ ಎನರ್ಜಿಗಳ ಸೂಚನೆ ಆಗ್ತಾ ಇರ್ತದೆ. ಇನ್ನು ಮನುಷ್ಯನ ಮನಸ್ಸಲ್ಲಾಗುವಂತಹ ಭಯ, ಆಯಾಸ, ಸುಸ್ತು ಮತ್ತು ಮಾನಸಿಕ ನೋವು ಹಾಗೂ ಯಾವುದೋ ಒಂದು ತಳಮಳ, ಎಷ್ಟೇ ಸದೃಢವಾಗಿ ಆಸ್ತಿ ಆಡಂಬರ ಕುಟುಂಬ ಎಲ್ಲ ಇದ್ರೂ ಕೂಡ
ಮನೆ ಮಠ ನಿರ್ಮಾಣ ಮಾಡ್ಕೊಂಡು ಎಷ್ಟೇ ಸದೃಢವಾಗಿದ್ರು ಕೂಡ ಏನೋ ಒಂದು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಆಗ್ತಾ ಇರೋದು, ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇರೋದು, ನಿದ್ದೆ ಬರದೇ ಇರೋದು, ಊಟ ಸೇರದೇ ಇರೋದು, ಪೀಚಲು ದೇಹ ಆಗುವಂಥದ್ದು, ಒಣಗ್ತಾನೆ ಇರೋದು ಮನುಷ್ಯ, ಅಥವಾ ದಡೂತಿ ದೇಹ ಆಗಿ ದಪ್ಪಗಾಗ್ತಾ ಇರೋದು, ಕುಂತ್ರೆ ಎದ್ದೊಳಕ್ಕಾಗೋದಿಲ್ಲ, ಎದ್ರೆ ಕುಂತ್ಕೊಳ್ಳೋಕ್ಕಾಗೋದಿಲ್ಲ, ಇಂತಹ ಪರಿವರ್ತನೆಗೆ ಅವರ ದೇಹ ಏನಾದರೂ ಸ್ಪಂದಿಸ್ತಾ ಇದೆ ಅಂತ ಹೇಳಿದ್ರೆ ಅವಾಗಲೂ ಕೂಡ ನಕಾರಾತ್ಮಕ ಶಕ್ತಿಗಳ ಪ್ರವೇಶವಾಗ್ತದೆ. ಇನ್ನು ಮುಖದಲ್ಲಿ ಭಂಗು ಬರುವಂಥದ್ದು, ಮುಖಲಕ್ಷಣದಲ್ಲಿ ಏನಾದರೂ ಭಂಗುಗಳು ಬರ್ತಾ ಇದ್ರೆ, ಎಲ್ಲೋ ಒಂದು ರೀತಿಯಲ್ಲಿ ಬ್ಲಾಕ್ ಆಗಿ ಮುಖದಲ್ಲಿ ಭಂಗುಗಳು ಬರ್ತಾ ಇದೆ, ಅದನ್ನು ಯಾವುದೇ ನೆಗೆಟಿವ್ ಎನರ್ಜಿಗಳ ಕಾಡಾಟಕ್ಕೆ, ಅಗೋಚರ ತಾಂತ್ರಿಕ ಶಕ್ತಿಗೆ ಒಳಗಾಗ್ತಾ ಇದ್ದೀರಾ ಅಂತ ಅರ್ಥ. ಇಂತಹ ಕೆಟ್ಟ ಶಕ್ತಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಪ್ರವೇಶ ಆಗ್ತಾನೆ ಇರ್ತವೆ. ಅದಾಗೋಕ್ಕಿಂತ ಮುಂಚೆ ದೈವಶಕ್ತಿ ಇಂಥ ಸೂಚನೆಗಳನ್ನ ಕೊಡ್ತಾನೆ ಇರ್ತದೆ. ನೀವು ಎಚ್ಚೆತ್ಕೊಂಡ್ರೆ ಯಾವ ಪೂಜೆ ಪುನಸ್ಕಾರದ ಅವಶ್ಯಕತೆನೂ ಇರೋದಿಲ್ಲ. ಆದಷ್ಟು ಬೇಗ ಇಂಥ ಸಮಸ್ಯೆಗಳ ಪ್ರಯೋಗ ನಿಮ್ಮ ಮನೆಗಳಲ್ಲಿ ಏನಾದರೂ ನಡೀತಾ ಇದ್ರೆ ಸೂಚನೆಗಳು, ಆದಷ್ಟು ಬೇಗ ಪೂಜೆ ಪುನಸ್ಕಾರಗಳಿಂದನೋ ಅಥವಾ ವ್ರತ ನಿಯಮಗಳಿಂದನೋ ನೀವು ಇದಕ್ಕೆ ಪರಿಹಾರ ತಗೊಳ್ಳಿ ವೀಕ್ಷಕರೇ. ಹಾಗೆ SR ಕನ್ನಡ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ಕೆಟ್ಟ ಶಕುನಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.